ಕಡಿಮೆ ಹೋಗಿ ಸಾಫ್ಟ್ನೆಸ್ ಕೂಡ ಬರುತ್ತೆ. ಸೊ ಬನ್ನಿ ಇವಾಗ ಇದನ್ನು ಒಂದು 10 ನಿಮಿಷ ಚೆನ್ನಾಗಿ ನಾವು ಕ್ಲೀನ್ ಮಾಡಿ ಆ ಥರ ಎಳ್ದು ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ತುಂಬಾ ಸಾಫ್ಟ್ ಆಗುತ್ತೆ. ಇದು ನಾನು ಜೊತೆಗೆ ಯೂಶ್ವಲಿ ಬರೀ ಮೈದಾದಲ್ಲಿ ಮಾಡ್ತಾರೆ, ನಾನು ಇದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಕೂಡ ಹಸಿ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಕ್ಲೀನಾಗೆ. ಸೊ ನೋಡಿ ಇವಾಗ ಒಂದು ಕನ್ಸಿಸ್ಟೆನ್ಸಿಗೆ ಬಂದು ನಿಮಗೆ ಹಿಟ್ಟು ಕನ್ಸಿಸ್ಟೆನ್ಸಿ. ಸೊ ಬನ್ನಿ ನೆಕ್ಸ್ಟ್ ಸ್ಟೆಪ್ಪು ನಾನು ಏನು ಮಾಡೋದಂತ ನಿಮಗೆ ಇವಾಗ ತೋರಿಸ್ತೀನಿ. ಸೊ ಇವಾಗ ಒಂದು ಬೌಲ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸವರ್ಕೊಳ್ಳೋಣ ಕ್ಲೀನಾಗೆ. ಸವರ್ಕೊಂಡು ಇವಾಗ ನಾವಿದು 2-3 ಅವರ್ ಇಡ್ಬೋದು. ನೀವು ಆದಷ್ಟು ಎಷ್ಟು ಅವರ್ ಜಾಸ್ತಿ ಇಡ್ತೀರೋ ಅಷ್ಟು ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಮೇಲೇನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಬಟ್ಟೆಯಿಂದ ಮಾಯ್ಸ್ಟ್ ಆಗೋ ಥರ ಅದರಲ್ಲಿ ಹಾಕಿ ಇಟ್ಬಿಡ್ತೀನಿ. ಸೊ ಚೆನ್ನಾಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ. 2 ಅವರ್ 3 ಅವರ್ ಆಗೋವರೆಗೂ ಇಟ್ಟರು ನಿಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆಗಿದೆ, ಇವಾಗ 3 ಅವರು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೇ ಅಷ್ಟು ಸಾಫ್ಟಾಗಿದೆ. ಸೊ ಬನ್ನಿ ಇವಾಗ ನಾವು ಇದನ್ನು ತಗೊಳ್ಳೋಣ. ಸೊ ಬೌಲಿಂದ ತಗೊಂಡು ನಾವು ಕ್ಲೀನಾಗಿ ಯಾವ ಥರ ಉಂಡೆ ಮಾಡೋದನ್ನಂತ ಇವಾಗ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಕ್ಲೀನಿಗೆ ಇವಾಗ ಇಟ್ಕೊಂಡು ಒಂದು ಫಿಂಗರಿಂದ, ಒಂದು ಥಂಬ್ನೈಲಿಂದ, ಒಂದು ಇಂಡೆಕ್ಸ್ ಫಿಂಗರಿಂದ ಸೊ ನೀವು ಕ್ಲೀನಿಗೆ ಈ ಥರ ತೆಗೆದುಕೊಂಡು ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಿಗೆ ಕ್ಲೀನಿಗೆ ಬರುತ್ತೆ ಅದು. ಸೊ ಹೆಂಗೆ ನಾದಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕ್ಲೀನಿಗೆ ನಾವು ಸ್ವಲ್ಪ ಇದು ಮಾಡಿಕೊಂಡು ಎಷ್ಟು ಉಂಡೆ ಆಗುತ್ತೋ ಅಷ್ಟು ಉಂಡೆನ ನಾವು ಕ್ಲೀನಾಗೆ ಇಟ್ಕೋಬೋದು. ಇನ್ನು ನಿಮಗೆ ಸೊ ನೋಡಿ ಈ ಥರ ನಾವು ಕೈಯಿಂದ ಕ್ಲೀನಾಗೆ ರೌಂಡ್ ಮಾಡ್ಕೊಳ್ಳೋಣ. ಸೊ ಇಷ್ಟು ಉಂಡೆ ಆಗಿದೆ ನಿಮಗೆ. ಇದು ಅರ್ಧ kg ಮೈದಾ ತೊಗೊಂಡಿರೋದು. ಅರ್ಧ kg ಮೈದಾ, ಅರ್ಧ kgಯಲ್ಲಿ ಎಷ್ಟು ಉಂಡೆ ಆಗಿದೆ ಅಂತ ನೋಡಿದ್ದೀರಾ. ಸೊ ಇವಾಗ ಒಂದು ತಟ್ಟೆಗೆ ನೀವು ಎಣ್ಣೆ ಇಲ್ಲ ತುಪ್ಪನ ಚೆನ್ನಾಗಿ ಸ್ವಲ್ಪ ಸವರ್ಕೊಂಡ್ಬಿಡೋಣ. ಸವರ್ಕೊಂಡು ಇದಕ್ಕೆ ನಾನಿವಾಗ ಕ್ಲೀನಿಗೆ ಆ ಉಂಡೆಗಳು ಏನಿದೆ ಅದನ್ನು ಕ್ಲೀನಿಗೆ ರೌಂಡಾಗಿರೋ ಮಾಡಿರೋ ಉಂಡೆನ ನಾವು ಒಂದೊಂದಾಗಿ ಜೋಡಿಸ್ಕೊಂಡು ಬರೋಣ. ಕ್ಲೀನಿಗೆ ಎಷ್ಟು ಉಂಡೆ ಆಗಿದೆ ಅಷ್ಟು ಉಂಡೆ ಕೂಡ ಇದು ಕ್ಲೀನಿಗೆ ಇಟ್ಕೊಳ್ಳೋಣ. ನೀವು ಇನ್ನೂ ಮನೇಲಿ ಮಾಡಿದ್ರೆ ನೀವು ಇನ್ನೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಬೇಕಾದ್ರೆ 2-3 ಆದರೂ ತಿಂತೀರಾ, ಇನ್ನು ಕೆಲವು 4 ಕೂಡ ತಿನ್ಬೋದು. ಅದೇ ಹೋಟ್ಲಲ್ಲಿ ಆದರೆ ನಿಮಗೆ 1-2 ತಿಂದ ತಕ್ಷಣ ನಿಮಗೆ ಸೋಡಾನ ಜಾಸ್ತಿ ಮಿಕ್ಸ್ ಮಾಡಿರ್ತಾರೆ. ಆದರೆ ಇಲ್ಲಿ ಮನೇಲಿ ನಾವು ಎಷ್ಟು ಬೇಕೋ ಲಿಮಿಟಾಗಿ ನಾವು ಹಾಕ್ಕೊಂಡಿರ್ತೀವಿ. ನಮ್ಮ ಇದಕ್ಕೆ ಇಟ್ಟು ಎಷ್ಟು ತೊಗೊಳ್ತೀವೋ ಅದು ಪ್ರಮಾಣವಾಗಿ ನಾವು ಹಾಕಿರ್ತೀವಿ. ಸೊ ಇವಾಗ ಕ್ಲೀನಿಗೆಲ್ಲನೂ ಜೋಡಿಸ್ಕೊಂಡು ಸೊ ಇದನ್ನು ಅಷ್ಟೇ ನಾವು ಇದಕ್ಕೂ ಸ್ವಲ್ಪ ಮೇಲೆ ಎಣ್ಣೆ ಕೂಡ ನಾವು ಚೆನ್ನಾಗಿ ಸವರ್ಕೊಳ್ಳೋಣ. ನೋಡಿ ಕ್ಲೀನಿಗೆ ನಾವು ಎಣ್ಣೆನ ಎಲ್ಲ ಉಂಡೆಗಳಿಗೆ ಕ್ಲೀನಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಸೊ ನಿಮ್ಗೆ ಆವಾಗ ಮೇಲ್ಗಡೆ ನಿಮಗೇನು ಮಾಯ್ಸ್ಟ್ ಏನು ಆಗೋದಿಲ್ಲ. ಸೊ ಈಗ ಇದಾಗಿದೆ. ಇವಾಗ ಇದನ್ನು ಬಟ್ಟೆಯಲ್ಲಿ ಕ್ಲೋಸ್ ಮಾಡಿ ಇದು ಒಂದು 10-20 ನಿಮಿಷ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಟ್ರೆ ನೋಡಿ 20 ನಿಮಿಷ ಆಗಿದೆ. ಸೊ ಇವಾಗ ನಾನು ಇದನ್ನು ಒಂದೊಂದೇ ಉಂಡೆ ತೊಗೊಂಡು ಸೊ ಗಟ್ಟಿ ಆಗಬಾರ್ದು ಅನ್ನೋಕ್ಕೋಸ್ಕರ ಒಂದೊಂದೇ ತೆಗೆದುಕೊಂಡು ಹಿಟ್ಟಲ್ಲಿ ನಾವು ಸ್ವಲ್ಪ ಕ್ಲೀನಾಗಿ ಅದ್ಕೊಂಡು ಮೈದಾ ಆದರೂ ತೊಗೋಬೋದು, ಗೋಧಿ ಹಸಿ ಹಿಟ್ಟಾದರೂ ತೊಗೋಬೋದು. ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿ ಸ್ವಲ್ಪ ನಾನ್ ಯಾವ ಥರ ಇದೆಯಾ ಬಟರ್ ನಾನು ಅದೇ ಥರ ಉದ್ದಕ್ಕೆ ಮಾಡಿ
ಸ್ವಲ್ಪ ನೀವು ಕ್ಲೀನಾಗೆ ಎಳ್ಕೊಳ್ಬೇಕು. ಈ ಥರ ಎಳ್ಕೊಂಡ್ರೆ ನಿಮಗೆ ಆ ಆಕಾರ ಬರುತ್ತೆ. ಇದ್ರ ಮೇಲೆ ನಾನು ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಳ್ಳು ಹಾಕ್ಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಏನು ಉದುರಿಸ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಇವಾಗ ಚೆನ್ನಾಗಿ ಲಟ್ಟಿಸ್ಕೊಂಡು ಇವಾಗ ಇದನ್ನು ನಾನು ಆಲ್ರೆಡಿ ನಿಮಗೆ ಇದು ಸ್ವಲ್ಪ ಸ್ಕಿಪ್ ಆಗಿದೆ. ಇದು ಒಂದು ಕಡೆ ಕೈಯಲ್ಲಿ ಇಟ್ಕೊಂಡು ಅದು ನೆಕ್ಸ್ಟ್ರಲ್ಲಿ ತೋರಿಸ್ತೀನಿ. ನೀರು ಹಾಕ್ಕೊಂಡು ನಾವು ಏನು ಹೆಂಚಿಗೆ ಇಡ್ತೀವೋ ಅದನ್ನು ಕ್ಲೀನಾಗೆ ಹೆಂಚನ್ನ ಅಂಟಿಸ್ಬಿಟ್ಟು ಬೇಕಾದ್ರೆ ಹೆಂಚು ಕೂಡ ಊಟ ಮಾಡ್ಬೋದು. ಸೊ ಇದಕ್ಕೆ ಆಗಿದೆ. ಇದಕ್ಕೆ ಬಟರ್ ಕೂಡ ನಾವು ಬೆಣ್ಣೆ ಚೆನ್ನಾಗಿ ಒರೆಸ್ಕೋಬಹುದು. ಇದಕ್ಕೆ ಇನ್ನು ತೆಳುಗೆ ಬೇಕಂದರೆ ತೆಳುಗೆ ಕೂಡ ನಾವು ಮಾಡ್ಕೋಬೋದು. ಸೊ ಇವಾಗ ಇದಕ್ಕೆ ನಾನು ಕ್ಲೀನಾಗೆ ಬೆಣ್ಣೆನ ಹಚ್ತಾಯಿದ್ದೀನಿ. ಹೋಟೆಲಲ್ಲಿ ಯಾವ ಥರ ಮಾಡ್ತೀವಿ ಅದೇ ಸ್ಟೈಲ್ ನೋಡಿ. ಇವಾಗಿದು ಈ ಕೈಯಲ್ಲಿ ತಗೊಂಡು ಇನ್ನೊಂದು ಸೈಡು ನೀವು ಸ್ವಲ್ಪ ನೀರನ್ನು ಕ್ಲೀನಾಗೆ ಒರೆಸ್ಕೋಬೇಕು. ಜಾಸ್ತಿನೂ ಹಾಕ್ಬೋದು, ಎಷ್ಟು ಹಾಕಬೇಕೋ ಅಷ್ಟು ಹಾಕ್ಕೊಂಡು ಕ್ಲೀನಾಗೆ ನಾವು ಆ ನೀರಿನ ಭಾಗನ ಆ ಕಡೆ ಇಟ್ಕೋಬೇಕು. ಸ್ವಲ್ಪ ಎಲ್ಲ ಕಡೆನೂ ಚೆನ್ನಾಗಿ ಅಂಟೋ ಥರ ಪ್ರೆಸ್ ಮಾಡ್ಕೊಳ್ಳಿ. ಸೊ ಅದಾಗದು ಉಬ್ಬು ಬರುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಉಬ್ಬಿದ ಮೇಲೆ ಎಷ್ಟು ಕ್ಲೀನಾಗಿ ಉಬ್ತಾ ಇದೆ ಅಂತ ಸೈಡ್ಸಲ್ಲೆಲ್ಲ ನೋಡ್ಬೋದು ನೀವು. ಥರ ಬಬಲ್ಸ್ ಬರುತ್ತೆ. ಸೊ ಈ ಕಡೆನೂ ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿದ್ರೆ ಇದೇ ಥರ ನೀವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ಇದು ಬೆಣ್ಣೆನ ಎಷ್ಟು ಚೆನ್ನಾಗಿ ಹಚ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ. ಸೊ ಇವಾಗ 3 ಟೈಪ್ ತೋರಿಸ್ತಾ ಇದ್ದೀನಿ ನಾನು ಇವಾಗ ಇದರಲ್ಲಿ ನಿಮಗೆ. ಒಂದು ಬಟರ್ ನಾನು ನಾರ್ಮಲಾಗಿ, ಇವಾಗ ಇದು ಇನ್ನೊಂದು ಗಾರ್ಲಿಕ್ ನಾನ್ ಅಂತ. ಸೊ ಗಾರ್ಲಿಕ್ ಬಟರ್ ನಾನ್ ಅಂತ. ಸೊ ಇದಕ್ಕೂ ಅಷ್ಟೇ ನಾನು ಇವಾಗ ಇದಕ್ಕೆ ನಾನೇನು ಮಾಡ್ತೀನಿ, ಸ್ವಲ್ಪ ನೀರು ತಗೊಂಡು ಕೈಯಿಂದ ಚಿಮ್ಸ್ಕೊಂಡು ಒರೆಸ್ಕೊಂಡು ಕ್ಲೀನಾಗಿ ಅದಕ್ಕೆ ಗಾರ್ಲಿಕ್ ಏನು ನಾನು ಇಟ್ಕೊಂಡಿದ್ದೀನೋ ಸೊ ನಾವು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಸೊ ಕೆಲವ್ರಿಗೆ ತುಂಬ ಜಾಸ್ತಿ ಇಷ್ಟ ಆಗಲ್ಲ ಅಂದರೆ ನಾರ್ಮಲ್ ಸ್ವಲ್ಪ ಹಾಕ್ಕೊಂಡು ಕೂಡ ಮಾಡ್ಬೋದು. ಸೊ ಇದ್ರ ಮೇಲೆ ಸ್ವಲ್ಪ ಗಾರ್ಲಿಕ್ ಚೆನ್ನಾಗಿ ಹಾಕಿಬಿಟ್ಟು ನೀವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಉದುರಿಸ್ಕೊಂಡು ಒಂದ್ಸಲ ಲಟ್ಟಿಸ್ಕೊಂಡ್ಬಿಟ್ರೆ ನಿಮಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಕ್ಲೀನಾಗೆ. ಸೊ ಇದೇ ಥರ ನೀವು ಮನೆಯಲ್ಲೇ ಟ್ರೈ ಮಾಡ್ಕೋಬೋದು. ನೋಡಿ ಒಂದ್ಸಲ ಅದೇನು ಉಲ್ಟಾ ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ನಾನು ಸ್ವಲ್ಪ ನಾರ್ಮಲ್ ನೀರು ತಗೊಂಡು ಕ್ಲೀನಾಗಿ ಒರೆಸ್ಕೊಂಡು ಆ ಹೆಂಚಿಗೆ ಇಡ್ತಾಯಿದ್ದೀನಿ. ಸೊ ಇದನ್ನು ಹೆಂಚನ್ನೂ ಕೂಡ ಉಲ್ಟಾ ಮಾಡ್ಬೋದು ನೀವು. ಸೊ ನಾನಿಲ್ಲಿ ಇದೇ ಥರ ತೋರಿಸೋಣ ನಿಮಗೆ, ಮನೆಯಲ್ಲಿ ಎಲ್ಲರೂ ಹಾಗಲ್ಲ ಮಾಡೋಕ್ಕೆ ಅನ್ನೋಕ್ಕೋಸ್ಕರ ಇದು ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾಯಿದೆ, ಇವಾಗ ಬಂದಿದೆ ಆಲ್ರೆಡಿ. ಸೊ ಈ ಕಡೆನೂ ತಿರುಗಿಸ್ಕೊಳ್ಳೋಣ. ನೀವೆಷ್ಟು ಮೀಡಿಯಮಿಂದ ಮಾಡ್ತಿರೋ ಫ್ಲೇಮಲ್ಲಿ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಇವಾಗ 2 ಕಡೆನೂ ಆಗಿದೆ. ಇವಾಗ ಬಟರ್ ಕೂಡ ಇದಕ್ಕೆ ನಾನು ಇವಾಗ ಚೆನ್ನಾಗಿ ಸ್ಮಿಯರ್ ಮಾಡ್ತೀನಿ. ಸೊ ಇದು 2ನೇದಾಯಿತು ಗಾರ್ಲಿಕ್ ನಾನ್ ಅಂತ, ಗಾರ್ಲಿಕ್ ಬಟರ್ ನಾನ್ ಅಂತ ಕೂಡ. ಸೊ ನೆಕ್ಸ್ಟು ಇನ್ನೊಂದು ಚೀಸ್ ನಾನ್ ಅಂತಲೂ ತೋರಿಸ್ತೀನಿ. ಚೀಸ್ ಗಾರ್ಲಿಕ್ ನಾನ್. ಗಾರ್ಲಿಕ್ ಕೂಡ ಸ್ವಲ್ಪ ಮೆಣಸಿನ್ಕಾಯಿ ಸ್ವಲ್ಪ ಚೀಸ್ನ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಚೆನ್ನಾಗಿ ಕ್ಲೀನಿಗೆ ಒಂಥರ ಸ್ಟಫಿಂಗ್ ಮಾಡೋಕ್ಕೋಸ್ಕರ ಕ್ಲೀನಿಗೆ ನೋಡಿ ಈ ಥರ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಹಸಿಮೆಣಸಿನ್ಕಾಯಿ ಆಗಲಿ ಗಾರ್ಲಿಕ್ ಆಗಲಿ ಚೀಸ್ ಆಗಲಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಂಡಿದೆ. ಸೊ ಇವಾಗ ಏನು ನಾನು ತೊಗೊಂಡಿದ್ದೀನಿ ಉಂಡೆ ಅದನ್ನು ಕ್ಲೀನಾಗೆ ಒಂದು ಗೋಲಾಕಾರದಲ್ಲಿ ಮಾಡಿ ಒಂದು ಒಳಗಡೆ ಬಟ್ಲು ಥರ ಮಾಡಿಕೊಂಡು ಇದೇನು ಹಾಕ್ಕೊಂಡಿದ್ದೀನೋ ಇದರೊಳಗಡೆ ನಾನು ಸ್ಟಫಿಂಗ್ ಮಾಡ್ತೀನಿ. ಸೊ ಇದೂ ನಿಮಗೆ ತುಂಬ ಟೇಸ್ಟಿಯಾಗಿ ಇರುತ್ತೆ. ಸೊ ಯೂಶ್ವಲಿ ಇದು ಒಂದು ಇದರಿಂದ ಎಷ್ಟು ಥರದ್ದು ಮಾಡ್ಬೋದು ಅನ್ನೋಕ್ಕೋಸ್ಕರ ನಾನು ನಿಮಗೆ 3 ಥರದ್ದು ತೋರಿಸ್ತಾ ಇದ್ದೀನಿ. ಪ್ಲೇನ್ ಬಟರ್ ನಾನು,
ಗಾರ್ಲಿಕ್ಕು ಮತ್ತು ಇವಾಗಿದು ಇನ್ನೊಂದು ಲಾಸ್ಟು ಚೀಸ್ ಗಾರ್ಲಿಕ್ ಅನ್ನೋದು. ಸೊ ಬನ್ನಿ ಇದನ್ನು ಕೂಡ ನೋಡಿ ಎಷ್ಟು ಸಾಫ್ಟ್ ಇದೆ ಡೋ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಕ್ಲೀನಾಗಿ ನಾನು ಎಷ್ಟುದ್ದ ಬೇಕೋ ಅಷ್ಟುದ್ದ, ಇನ್ನು ತೆಳುಗೂ ಕೂಡ ನಿಮಗೆ ಬೇಕಂದರೆ ಇನ್ನು ತೆಳುಗೂ ಕೂಡ ನೀವು ಮಾಡ್ಕೋಬೋದು. ಸೊ ನಾವು ಎಷ್ಟು ತಿಕ್ಕು ಬೇಕೋ ನೋಡಿ ಇದಕ್ಕೂ ಕೂಡ ಇವಾಗ ನೀರೆಲ್ಲ ಚೆನ್ನಾಗಿ ಚಿಮ್ಸ್ಕೊಂಬಿಟ್ಟು ಸ್ವಲ್ಪ ಗಾರ್ಲಿಕ್ ಹಾಕ್ತೀನಿ, ಯಾಕಂದರೆ ಇದು ಚೀಸ್